ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಪರಿಷತ್ ಎಲೆಕ್ಷನ್ನಲ್ಲಿ ಜೆಡಿಎಸ್ ಶಾಸಕರಿಂದ ಅಡ್ಡ ಮತದಾನ, ಪಕ್ಷ ವಿರೋಧಿ ಶಾಸಕರ ನಡೆಯಿಂದ ಬೇಸರಗೊಂಡರು ಅಂತ HD ಕುಮಾರಸ್ವಾಮಿ. ಯಾವಾಗ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಜೆಡಿಎಸ್ ಶಾಸಕರು ಅಡ್ಡ ಮತದಾನ ಮಾಡಿದ್ರು, ಪಕ್ಷ ವಿರೋಧಿ ಶಾಸಕರ ನಡೆಯಿಂದ ಬೇಸರಗೊಂಡಿದ್ದಾರೆ HD ಕುಮಾರಸ್ವಾಮಿ. ಜೆಡಿಎಸ್ ಪಕ್ಷದಲ್ಲಿ ಹೊಸ ಸೂತ್ರವನ್ನ ಅಳವಡಿಸಿಕೊಳ್ಳೋಕೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ತಮಿಳುನಾಡಿನ CM ತಂತ್ರವನ್ನ ಫಾಲೋ ಮಾಡೋಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಈಗ ತಮ್ಮ ಪಕ್ಷದ ಹಳೆಯ ತಲೆಮಾರುಗಳಿಗೆ ಬ್ರೇಕ್ ಹಾಕೋದು, ಅವ್ರಿಗೆ ಗುಡ್ ಬೈ ಹೇಳೋದು, ಹೊಸಬರಿಗೆ ಅವಕಾಶವನ್ನ ಕೊಡೋದು. ಜೆನ್ಸಿ ಜನರೇಷನ್ ಕಡೆ ಪಕ್ಷವನ್ನ ಕರೆದೊಯ್ಯೋಕೆ ದಳಪತಿಗಳು ಪ್ಲಾನ್ ಮಾಡ್ತಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜು, ನೋಡಿ, ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಯಾವಾಗ ಚುನಾವಣೆ ನಡೀತೋ, ಅಡ್ಡ ಮತದಾನ ಆಯಿತೋ, ಈಗ ಕುಮಾರಸ್ವಾಮಿ ಅವರು ಒಂದಷ್ಟು ಹೊಸ ತಂತ್ರ ಪ್ರಯೋಗಗಳಿಗೆ ಮುಂದಾಗಬೇಕು. ಈಗ ತಮಿಳುನಾಡು ಮಾದರಿಯಲ್ಲಿ ಅನುಸರಿಸೋಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ. ಹಾಗಾದರೆ 2028ರ ಚುನಾವಣೆಗೆ ಹೇಗಿರುತ್ತೆ ಸ್ಟ್ರಾಟಜಿ? ಮಧುಸೂದನ್, ಏನು ಮೊನ್ನೆ ನಡೆದಂಥ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಚುನಾವಣೆ ನಡೀತು. ಈ ಚುನಾವಣೆಯಲ್ಲಿ JDSನ 4-5 ಶಾಸಕರು ಅಡ್ಡ ಮತದಾನ ಮಾಡಿದ್ರು. ಇದು ಎಲ್ಲ ಒಂದು ಕಡೆ HD ಕುಮಾರಸ್ವಾಮಿ ಅವರಿಗೆ ಸಾಕಷ್ಟು ನೋವನ್ನು ತಂದುಕೊಟ್ಟಿದೆ, ಜೊತೆಗೆ ಬೇಸರವನ್ನು ಕೂಡ ತಂದೊಡ್ಡಿರುವಂಥದ್ದು. ಯಾಕಂದರೆ ಶಾಸಕರ ಜೊತೆ ಕೂಡ ಸಭೆ ಮಾಡಿದ್ರು, ಅಭಿಪ್ರಾಯವನ್ನು ಸಂಗ್ರಹಿಸಿ ಅವರ ಅಭಿಪ್ರಾಯದ ಮೇರೆಗೆ ಅಭ್ಯರ್ಥಿಯನ್ನು ಹಾಕಿದ್ರು. ಆದರೆ ಕ್ರಾಸ್ ವೋಟಿಂಗ್ ಮುಖಾಂತರ ಅಧಿಕಾರದ ಆಸೆಗೆ ಅಥವಾ ಹಣದ ಆಸೆಗೆ ಅನ್ನೋದು ಏನು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಒಂದು ಪಕ್ಷಕ್ಕೆ JDS ಪಕ್ಷಕ್ಕೆ ಹೊಸ ಒಂದು ಟಚ್ಚನ್ನು ಕೊಡಬೇಕು, ಹೊಸ ರೀತಿಯ ಒಂದು ಏನು ರಾಜಕಾರಣವನ್ನು JDS ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಯುವಕರು ಏನು ಜನ್ರೇಷನ್ ಇದೆ, ಆ ಒಂದು ಜನ್ರೇಷನನ್ನು ಪಕ್ಷದತ್ತ ಸೆಳೆಯೋದಕ್ಕೆ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ನಿನ್ನೆ ಈ ಮಾತನ್ನು ಮೈಸೂರಿನಲ್ಲಿ ಹೇಳಿರುವಂಥದ್ದು. ಏನು ಜನ್ರೇಷನ್ ಇದೆ, ಆ ಒಂದು ಜನ್ರೇಷನ್ನ ಒಂದು ಪಕ್ಷವನ್ನು ತೆಗೆದುಕೊಂಡು ಹೋಗ್ತೇವೆ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಇದರಲ್ಲೂ ಪ್ರಮುಖವಾಗಿ ಏನು ತಮಿಳುನಾಡಲ್ಲೂ ಕೂಡ TVK ಪಕ್ಷ ಜೊತೆಗೆ ವಿಜಯ್ ಅವರು ಒಂದಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡು ಯುವಕರಿಗೆ ಅವಕಾಶವನ್ನು ಕೊಟ್ಟಿದ್ದರು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಜೆನ್ಜಿ ಮತಗಳನ್ನು ಟಾರ್ಗೆಟ್ ಮಾಡಿಕೊಂಡು ಯುವಕರಿಗೆ ಒಂದು ಹೆಚ್ಚು ಏನು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಟಿಕೆಟನ್ನು ಕೊಡಬೇಕು, ಯುವಕರಿಗೆ ಮನೆ ಹಾಕಬೇಕು, ಜೊತೆಗೆ ಅಭಿವೃದ್ಧಿ ಮತ್ತು ಏನು ಕ್ರಿಯಾಶೀಲವಾದಂಥ ಒಂದು ಏನು ಆಡಳಿತಕ್ಕೆ ಒತ್ತು ಕೊಡುವಂಥ ಮತ್ತು ಬಯಸುವಂಥ ಯುವಕರನ್ನ ಸೆಳಿಬೇಕು. ಜೊತೆಗೆ ವೃತ್ತಿಪರರು ಯಾರಿದ್ದಾರೆ, ವೈದ್ಯರು, ವಕೀಲರು, IRS ಅಧಿಕಾರಿಗಳು, ಜೊತೆಗೆ ಚಾರ್ಟೆಡ್ ಅಕೌಂಟ್ಸ್, ಈ ಥರ ಅವಕಾಶಗಳನ್ನು ತಮಿಳುನಾಡಲ್ಲೂ ಕೊಟ್ಟಿದ್ರು. ಅದೇ ರೀತಿ ಕರ್ನಾಟಕದಲ್ಲೂ ಕೊಡಬೇಕು. ಜೊತೆಗೆ ಪ್ರಬುದ್ಧ ರಾಜಕಾರಣಿಗಳು ಯಾರಾದರೂ ಪಕ್ಷದಿಂದ ಬಂದರೆ ಅವ್ರನ್ನು ಕೂಡ ಸ್ವಾಗತ ಮಾಡಬೇಕು. ಜೊತೆಗೆ ಏನು ಜೆನ್ಜಿ ಜನರೇಷನ್ ಜೊತೆಗೆ ಏನು ಸಾಮಾಜಿಕ ಸೇವೆಗಳಲ್ಲಿ ಯಾರೆಲ್ಲ ಸೇವೆಗಳನ್ನು ಮಾಡ್ತಾ ಇದ್ದಾರೆ, ಅದು ಆಟೋ ಚಾಲಕರಾಗಿರ್ಬೋದು, ಜೊತೆಗೆ ಸಾಮಾಜಿಕ ಸೇವೆಗಳಲ್ಲಿ ಹಲವಾರು ವರ್ಷಗಳಿಂದ ಗುರುತಿಸ್ಕೊಂಡಿರೋರು, ಇವ್ರನ್ನೆಲ್ಲ ಕೂಡ ಅಂದರೆ ಪಕ್ಷಕ್ಕೆ ಸೆಳೆದು ಅವರಿಗೆ ಟಿಕೆಟ್ ಕೊಡೋ ಮುಖಾಂತರ ಮುಂದಿನ ಚುನಾವಣೆಯಲ್ಲಿ ಹೊಸ ಒಂದು ಏನು ಚುನಾವಣೆಯನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿರುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.